ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವು ಇವತ್ತು ತೇಜ್ಪುರಿಂದ ಹೊರಟು ಅರುಣಾಚಲ್ ಪ್ರದೇಶಕ್ಕೆ ಬಂದಿದ್ದೀವಿ. ಅರುಣಾಚಲ್ ಪ್ರದೇಶನ ಕಾಮೆಂಗ್ ಡಿಸ್ಟ್ರಿಕ್ಟಲ್ಲಿ ಎಂಟ್ರಿ ಮಾಡಿದ್ವಿ, ಕಾಮೆಂಗ್ ಚೆಕ್ ಪೋಸ್ಟಲ್ಲಿ. ಇಲ್ಲಿ ಈಗ ಅರುಣಾಚಲ್ ಬೌಂಡ್ರಿ ಎಂಟರ್ ಆದಮೇಲೆ ಇಲ್ಲಿ ನಮಗೊಂದು ಆರ್ಚಿಡ್ ರಿಸರ್ಚ್ ಸೆಂಟರ್ ಇದೆ. ಈ ಊರ ಹೆಸರು ತಿಪ್ಪಿ ಅಂತ. ಈಗ ನಾವು ತಿಪ್ಪಿಯಲ್ಲಿದ್ದೀವಿ. ತಿಪ್ಪಿ ಗಾರ್ಡನಲ್ಲಿದ್ದೀವಿ. Temples of orchids. Be humble, bow and enter. ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ. ಆರ್ಚಿಡ್ ರಿಸರ್ಚ್ ಸೆಂಟರ್ ಇದು. ಆರ್ಚಿಡ್ಸ್ ಬಗ್ಗೆ ತುಂಬ ಇಲ್ಲಿ ವ್ಯಾಪಕವಾಗಿ ಸ್ಟಡೀಸ್ ಎಲ್ಲ ಮಾಡ್ತಾರೆ. ಬೇರೆ ಬೇರೆ ವೆರೈಟಿ ಬಗ್ಗೆ ಬೇರೆ ಬೇರೆ ವೆರೈಟಿ ಆರ್ಚಿಡ್ಸ್ ಇದೆ. ದಿಸ್ ಈಸ್ ಮೋಸ್ಟ್ ಕಾಮನ್ ಆರ್ಚಿಡ್ ಆಫ್ ಸಿಂಗಪೂರ್. ಇಷ್ಟೊಂದು ವೆರೈಟಿ ಆಫ್ ಆರ್ಚಿಡ್ಸ್ ಇರುತ್ತೆ ಅಂತಲೇ ನೋಡಿರಲಿಲ್ಲ. ಇವತ್ತೊಂದು ಅವಕಾಶ. ಏಷ್ಯನ್ ಲೇಡೀಸ್ ಸ್ಲಿಪ್ಪರ್ ಆರ್ಚಿಡ್. ಆರ್ಚಿಡ್ ರಿಸರ್ಚ್ ಸೆಂಟರ್ ತಿಪ್ಪಿ ತುಂಬ ದೊಡ್ಡದಾಗಿದೆ. ಭಾಳ ವ್ಯಾಸ್ಟ್ ಏರಿಯಾ ಇದೆ. ಇಲ್ಲ, ಹಿಮಾಲಯನ್ ಫುಟ್ ಹಿಲ್ಸಲ್ಲಿ ಈ ಸೆಂಟರ್ ಇದೆ. ಪಕ್ಕಕ್ಕೆ ಕೆಮಾಂಗ್ ನದಿ ಹರಿತಾ ಇದೆ. ಕೆಮಾಂಗ್ ನದಿ ಹಿಮಾಲಯದಿಂದ ಹರ್ಕೊಂಡು ಅರುಣಾಚಲ್ ಪ್ರದೇಶದಲ್ಲಿ ಬರ್ತಾ ಇದೆ. ನಾವೀಗ ಅರುಣಾಚಲ್ ಪ್ರದೇಶದಲ್ಲಿ ಸಾಗ್ತಾ ಇದ್ದೀವಿ. ಹಿಮಾಲಯನ್ ಮೌಂಟೇನ್ಸ್ನ ಹತ್ಕೊತಾ ಇದ್ದೀವಿ. ಬಹಳ ದುರ್ಗಮವಾದ ರಸ್ತೆ, ಸುತ್ತಲೂ ಗೋಂಡಾರಣ್ಯ, ಕೆಳಗಡೆ ಪ್ರಪಾತಗಳು, ನದಿಗಳು ಹರಿತಾ ಇದೆ. ನಾವು ಇನ್ನೂ 53 ಕಿಲೋಮೀಟ್ರ್ ಹೋದ್ಮೇಲೆ ಟೇಂಗಾ ಅಂತ ಬರುತ್ತೆ. ಆಮೇಲೆ 75 ಕಿಲೋಮೀಟ್ರಿಗೆ ಇಲ್ಲಿಂದ ಬೋಮ್ಡಿಲ ಬರುತ್ತೆ. ನಾವು ತವಾಂಗ್ ಹೋಗ್ತಾ ಇದ್ದೀವಿ. ತವಾಂಗ್ ಇನ್ನೂ 250 ಕಿಲೋಮೀಟ್ರು. ಭಯಂಕರ ದುರ್ಗಮವಾದ ರಸ್ತೆ. ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅವರು ಈ ರಸ್ತೆಗಳನ್ನೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಇಲ್ಲಿ 72ಕ್ಕಿಂತ ಮೊದಲು ತುಂಬ ಜಾಸ್ತಿ ರೋಡ್ ಅಪಘಾತಗಳಾಗ್ತಾಯಿತ್ತು. ಬಹಳಷ್ಟು ಜನ ಸಾಯ್ತಾಯಿದ್ರು. 73ರಲ್ಲಿ ಮಿಲ್ಟ್ರಿಯವರೇ, ಇವರೇ ಆರ್ಮಿಯವರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ದುರ್ಗಾ ಮಂದಿರದ ಸ್ಥಾಪನೆ ಮಾಡ್ತಾರೆ. ಒಂದು ದುರ್ಗಾದೇವಿ ಗುಡಿ ಕಟ್ತಾರೆ. ಈ ಗುಡಿ ಆದಮೇಲೆ ಈ ಹೋಗೋರು ಬರೋರು ಎಲ್ಲರೂ
ಈ ದೇವಿಗೆ ನಮಸ್ಕಾರ ಮಾಡಿ ಹೋಗೋದ್ರಿಂದ 73ರ ನಂತರ ದೇವಿ ದಯೆಯಿಂದ ಅಪಘಾತಗಳು ತುಂಬ ಕಡಿಮೆ ಆಗಿದೆ ಅಂತ ವರದಿನೂ ಆಗಿದೆ. ಅರುಣಾಚಲ ಪ್ರದೇಶದಲ್ಲಿ ಧೋನಿ ಪೋಲೋ ಏರ್ಪೋರ್ಟ್ ಪ್ರಾರಂಭ ಆಯಿತು. ಧೋನಿ ಪೋಲೋ ಏರ್ಪೋರ್ಟನ್ನು ಪ್ರಧಾನಮಂತ್ರಿ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಹೀಗಾಗಿ ಧೋನಿ ಪೋಲೋ ಏರ್ಪೋರ್ಟ್ ಇರೋದರಿಂದ ವಿಮಾನಗಳು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಸದ್ಯಕ್ಕೆ ಬರೀ ಡಿಫೆನ್ಸ್ ಫ್ಲೈಟ್ಸ್ ಮಾತ್ರ ಬರ್ತಾ ಇದ್ದಾವೆ. ದುರ್ಗಾದೇವಿ ವಿರಾಜಮಾನಳಾಗಿದ್ದಾಳೆ. ಇಲ್ಲಿ ಹೋಗೋರ ಬರೋರ ಎಲ್ಲರನ್ನು ಕಾಯ್ತಾ ಇದ್ದಾಳೆ. ದುರ್ಗಾದೇವಿ ದೇವಸ್ಥಾನದ ಪಕ್ಕಕ್ಕೆ ರಾಧಾಕೃಷ್ಣ ಮಂದಿರ ಕೂಡ ಇದೆ ಇಲ್ಲಿ. ದುರ್ಗಾದೇವಿ ದೇವಸ್ಥಾನ ಇರೋ ಅರುಣಾಚಲ ಪ್ರದೇಶದ ಈ ಏರಿಯಾ ಈಗಲ್ ನೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕೂಡ ಕರೆಯಲ್ಪಡುತ್ತೆ. ಬಹಳಷ್ಟು ಬರ್ಡ್ ವಾಚರ್ಸ್ ಪ್ಯಾರಡೈಸ್ ಇದು. ದುರ್ಗಾ ಕೆಫೆ ಅಂತಲೇ ಕರೀತಾರೆ. ಇಲ್ಲೊಂದು ದುರ್ಗಾ ಕೆಫೆ ಒಂದು ಕಾಫಿ ಹೋಟ್ಲಿದೆ, ಟೀ ಸಿಗ್ತದೆ. ನಾವೀಗ ಅರುಣಾಚಲ ಪ್ರದೇಶದಲ್ಲಿ ಜಾಮಿರಿ ಪಾಯಿಂಟ್, ಜಾಮಿರಿ ಅಂತ ಹಳ್ಳಿ ಇದು. ಜಾಮಿರಿ ಹಳ್ಳಿಯಲ್ಲಿ ಈ ನದಿಗೆ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಕಟ್ಟಿದ್ದಾರೆ. ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜಾಮಿರಿ ಪಾಯಿಂಟ್ ಅಂತಾರೆ, ಜಾಮಿರಿ ಸರ್ಕಲ್ ಅಂತಾರೆ ಇದಕ್ಕೆ. ತುಂಬ ಹೋಮ್ ಸ್ಟೇಗಳಿದೆ ಅಂತ ಇಲ್ಲಿ, ಭಾಳ ಚೆನ್ನಾಗಿದೆ. ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್, ವೆರಿ ನ್ಯಾಚುರಲ್ ಪ್ಲೇಸ್. ಮೇಲ್ಗಡೆ ಒಂದು ದೇವಸ್ಥಾನ, ಬುದ್ಧಿಸ್ಟ್ ಟೆಂಪಲ್ ಇದೆ. ವೆರಿ ಥ್ರಿಲ್ಲಿಂಗ್. ಕರ್ಕೊಂಡು ಹೋಗೋದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಕೆಳಗಡೆ ಇಳಿದಿದ್ದಾರೆ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ನಾವೀಗ ಏನಿಲ್ಲ ಅಂದರೂ ಸಮುದ್ರ ಮಟ್ಟದಿಂದ 7,000 ಮೀಟ್ರು, ಅಂದರೆ ಹೆಚ್ಚು ಕಡಿಮೆ 23,000 ಅಡಿ ಎತ್ತರದಲ್ಲಿದ್ದೀವಿ ಜಾಮಿರಿ ಪಾಯಿಂಟಲ್ಲಿ. ಈ ರಸ್ತೆಗಳಲ್ಲಿ ಡ್ರೈವ್ ಮಾಡೋಕ್ಕೆ ನಮಗೆಲ್ಲ ಆಗಲ್ಲ, ಸ್ಪೆಷಲ್ ಸ್ಕಿಲ್ಸ್ ಬೇಕು. ಚೆನ್ನಾಗಿದೆ, ವಂಡರ್ಫುಲ್. ಇಲ್ಲೊಂದು ನಾಗ ಮಂದಿರ ಕಟ್ಟಿದ್ದಾರೆ. 1960ರಲ್ಲಿ ಇಲ್ಲಿ ರಸ್ತೆ ಕೆಲಸ ಪ್ರಾರಂಭಿಸಿದಾಗ ಇಲ್ಲಿ ತುಂಬ ಗೋಬ್ರಗಳಿದ್ವು, ನಾಗರಹಾವುಗಳು, ಸರ್ಪಗಳು ಇದ್ವು. ಆವಾಗ ಒಂದು ಸಾರಿ ಒಬ್ಬ ಯಾರೋ ಸೋಲ್ಜರು ಒಂದು ಕೋಬ್ರನ್ನ ಹಾಕ್ತಾನೆ.
ಆವಾಗಿನಿಂದ ಅಲ್ಲಿ ಬ್ಯಾಡ್ ಟೈಮ್ಸ್ ಸ್ಟಾರ್ಟ್ ಆಯಿತು. ಹೆಣ್ಣು ನಾಗ ತುಂಬ ಫ್ಯೂರಿಯಸ್ ಆಗಿ ತುಂಬ ಜನರನ್ನು ಕಚ್ಚಕ್ಕೆ ಪ್ರಾರಂಭ ಮಾಡ್ತು. ಆಮೇಲೆ ಭಾಳಷ್ಟು ಅಪಶಕನಗಳು ಪ್ರಾರಂಭ ಆಯಿತು. ಹಾಗಾಗಿ ಎಷ್ಟು ಕಷ್ಟ ಆಯಿತು ಅಂದರೆ ಇವರು ರೋಡ್ ಕೆಲಸನೇ ಪೂರ್ತಿಯಾಗಿ ನಿಲ್ಲಿಸ್ಬಿಡುವಂಥ ಪರಿಸ್ಥಿತಿ ಬಂದೋಯ್ತು. ಆಗ ಅದಕ್ಕೆಲ್ಲ ಪರಿಹಾರ ಉಪಾಯವಾಗಿ ಇಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಮಾಡ್ತಾರೆ ಆರ್ಮಿಯವರು. ಆ ಪ್ರತಿಷ್ಠಾಪನೆ ಆದಮೇಲೆ ಇಲ್ಲಿ ತುಂಬ ಪ್ರಾಮಿನೆಂಟಾಗಿ ಈ ದೇವಸ್ಥಾನ ಬೆಳೆದು ನಿಂತಿದೆ. ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಇಲ್ಲಿ ನಡ್ಕೋತಾರೆ. ನಾಗಪಂಚಮಿ ದಿನ ತುಂಬ ದೊಡ್ಡ ಕಾರ್ಯಕ್ರಮ, ಜಾತ್ರೆ, ಉತ್ಸವ ನಡೀತದಂತ ಇಲ್ಲಿ. 1966ರಲ್ಲಿ ಈ ನಾಗಮಂದಿರ ಪ್ರತಿಷ್ಠಾಪನೆ ಆಗಿದೆ. ನಾಗಮಂದಿರದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಕೂಡ ಆಗಿದೆ. ನಾಗಮಂದಿರ ದೇವಸ್ಥಾನ ಮೇಲ್ಗಡೆ ಇದೆ, ಅಲ್ಲಿಂದ ಕೆಳಗಡೆ ನದಿ ಹರಿತಾ ಇರೋ ದೃಶ್ಯ. ಇಳಿಲೇಬೇಕು, ಹತ್ತಲೇಬೇಕು, ಇಳಿಲೇಬೇಕು. ಗುರು ಮಹಾರಾಜನ ಕಥೆ ಅದು. ಗುಡ್ ಈವ್ನಿಂಗ್. ನಾನೀಗ ನಾವು ಬೆಳಗ್ಗೆ ತೇಜ್ಪುರಿಂದ ಹೊರಟು ತವಾಂಗ್ ಹೊರಟಿದ್ದೀವಿ. ತವಾಂಗ್ ಇನ್ನೂ 150 ಕಿಲೋಮೀಟ್ರ್ ಇರೋದ್ರಿಂದ ಇವತ್ತು ಹಾಲ್ಟು ಇಲ್ಲಿ ದಿರಾಂಗ್ ಅಂತ ಪ್ಲೇಸ್ ಇದು. ಆ್ಯಕ್ಚುಲಿ ದಿರಾಂಗ್ ಈಸ್ ಎ ವ್ಯಾಲಿ. ಐ ಲವ್ ದಿರಾಂಗ್ ವ್ಯಾಲಿಲಿದ್ದೀವಿ. ದಿರಾಂಗ್ ವ್ಯಾಲಿ ಇದರಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ದಿರಾಂಗ್ ಅಂತ ಟೌನ್ ಇದು. ಇಲ್ಲಿಂದ ಇನ್ನೂ ತವಾಂಗ್ ಇನ್ನೂ 150 ಕಿಲೋಮೀಟ್ರ್ ಇದೆ. ಇವತ್ತು ಇಲ್ಲೇ ಹಾಲ್ಟ್ ಮಾಡ್ತಿದ್ದೀವಿ ದಿರಾಂಗಲ್ಲಿ. ದಿರಾಂಗ್ ಅಂತ ಒಂದು ನದಿ ಕೂಡ ಹರಿಯುತ್ತೆ. ದಿರಾಂಗ್ ಈಸ್ ಎ ವ್ಯಾಲಿ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಪಿಕ್ನಿಕ್ ಸ್ಪಾಟು. ತುಂಬ ಸುತ್ತಲೂ ಗುಡ್ಡಗಳಿದೆ. ವೆರಿ ನೇಚರಿಸ್ಟಿಕ್ ಬ್ಯೂಟಿಫುಲ್ ವ್ಯಾಲಿ. ಈ ಊರಲ್ಲಿ ಇವತ್ತು ರಾತ್ರಿ ಇಲ್ಲೇ ಉಳಿತಾ ಇದ್ದೀವಿ ಹೋಟ್ಲಲ್ಲಿ. ಇಲ್ಲೊಂದು ಮಂಡಲ ಅಂತ ಒಂದು ಪ್ಲೇಸ್ ಇದೆ. ಮಂಡಲದಲ್ಲಿ ಟ್ರೆಕ್ಕಿಂಗ್ ಎಲ್ಲ ಆಗುತ್ತೆ, ಬರ್ಡ್ ವಾಚಿಂಗ್ ಎಲ್ಲ ಮಾಡ್ತಾರೆ, ನ್ಯಾಚುರಲ್ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೆ. ನೈಸ್ ಪ್ಲೇಸ್. ಇದು ನಾವು ಮೇಲೆ ಹತ್ತಿ ಈಗ ಮತ್ತೆ ಇದು ವ್ಯಾಲಿ ಆಗಿರೋದ್ರಿಂದ ಕೆಳಗಿದ್ದೀವಿ. ಆದರೂ ಕೂಡ ಇದು ಸಮುದ್ರ ಮಟ್ಟದಿಂದ 4910 ಮೀಟ್ರ್ ಎತ್ತರದಲ್ಲಿದೆ. ತುಂಬ ಪಿಕ್ಚರಿಸ್ಟಿಕ್ ಪ್ಲೇಸ್ ಇದು. ತುಂಬ ಚಳಿ ಇದೆ. ಲೆಸ್ ದ್ಯಾನ್ 5 ಡಿಗ್ರಿ ಇದೆ ಈಗ ಸಾಯಂಕಾಲನೇ. ಇನ್ನು ರಾತ್ರಿ ಇನ್ನೂ ಜಾಸ್ತಿ ಆಗ್ಬೋದೇನೋ. ದಿರಾಂಗಲ್ಲಿ ಈಗ ಸಮಯ 5:30 ಆಗಲೇ ಇಷ್ಟೊಂದು ಕತ್ಲಾಗೋಗಿದೆ. ನಾನು ನಿಮಗೆ ದಿರಾಂಗ್ ವ್ಯಾಲಿ ತೋರಿಸ್ತಾ ಇದ್ದೀನಿ ನಮ್ಮ ಹೋಟ್ಲಿಂದ. ಮಳೆ ಬರ್ತಾ ಇದೆ. ಇಟ್ಸ್ ಡ್ರಿಸ್ಲಿಂಗ್.